ಸುಮ್ನೆ ನಗ್ತಾಳೆ. ಈ ಹಾಡನ್ನ ಮೊದಲು ಕೇಳಿದವರಿಗೆ ಇದು ವಿಚಿತ್ರ ಹಾಡು ಅನಿಸಿತ್ತು. ಇದು ಒನ್ ಡೇ ಮ್ಯಾಚ್ ಕಣೋ ಅನ್ನೋ ಹಾಡಿಗೆ ಕೂಡ ಇಂಥದೇ ರೆಸ್ಪಾನ್ಸ್ ಸಿಕ್ಕಿತ್ತು. ರತ್ನನ್ ಪದಗಳನ್ನ ಕೇಳಿದವರ ಕಥೆ ಕೂಡ ಇದಕ್ಕಿಂತ ಭಿನ್ನವಾಗೇನಿರಲಿಲ್ಲ. ಆದರೆ ಈ ಚಿತ್ರಕ್ಕೆ ಈ ಹಾಡುಗಳೇ ಕೊನೆಗೆ ದೊಡ್ಡ ಪ್ಲಸ್ ಪಾಯಿಂಟ್ ಆದವು. ಅದನ್ನು ಹೇಳ್ತಾ ಹೋದರೆ ಅದೇ ಒಂದು ದೊಡ್ಡ ಸ್ಟೋರಿ. ಅದನ್ನು ಉಪ್ಪಿ ಮತ್ತು ಗುರುಕಿರಣ್ ಮಾತುಗಳಲ್ಲೇ ಕೇಳಿ. ಯೌವನವೇ ಐಲೈಲು ಹೃದಯಗಳ ಬ್ರೇಕ್ ಫೇಲು ಆಕ್ಸಿಡೆಂಟ್ ಆಗೋಗಿದೆ ಸುಮ್ಸುಮ್ಮನೆ ನಗ್ತಾಳೆ ಮಿಂಚ್ತಾನೆ. ಚಿತ್ರಕ್ಕೆ ಸಂಗೀತ ನೀಡಿದ್ದು ಗುರುಕಿರಣ್. ನಾಯಕ ನಟರಾಗಬೇಕು ಅಂತ ಚಿತ್ರರಂಗಕ್ಕೆ ಬಂದಿದ್ದ ಗುರುಕಿರಣ್ಗೆ ಸಂಗೀತ ನಿರ್ದೇಶಕನ ಪಟ್ಟ ಕೊಟ್ಟವರು ಉಪೇಂದ್ರ. ನೀನು ಮಾಡೇ ಮಾಡ್ತಿ ಅಂತ ಗುರುಗೆ ಉತ್ಸಾಹ ತುಂಬಿದವರು ಉಪ್ಪಿ. ಇದರಿಂದ ಚಿತ್ರಕ್ಕೆ ಸಖತ್ತಾಗಿರೋ ಟ್ಯೂನ್ಗಳನ್ನೇ ಹಾಕಿದ್ರು ಗುರುಕಿರಣ್. ಆ ಟ್ಯೂನ್ಗಳೆಲ್ಲ ಹುಟ್ಟಿದ್ದು ಹೇಗೆ ಅನ್ನೋದರ ಬಗ್ಗೆ ಗುರುಕಿರಣ್ ಮಾತುಗಳಲ್ಲೇ ಕೇಳಿ. ಫಸ್ಟ್ ಡೇನೇ ಸುಮ್ಮನೆ ನಗ್ತಾಳೆ ಟ್ಯೂನ್ ಕಂಪೋಸ್ ಮಾಡಿದ್ದು. ಫಸ್ಟ್ ಡೇನೇ ಫಸ್ಟ್ ಟ್ಯೂನ್ ಓಕೆ ಆಗಿತ್ತು. ಸೊ ಫಸ್ಟ್ ಡೇ ನಾನು ಇವ್ರು ಬೆಳಿಗ್ಗೆ ಕೂತೆ, ಇವರೆಲ್ಲ ಶೂಟಿಂಗ್ ಹೋದರು. ಸಂಜೆ ಬರುವಾಗ ಒಂದೇ ಟ್ಯೂನ್ ಮಾಡಿದ್ದು. ನಾನು ಸ್ವಲ್ಪ ಬೇಸಿಕಲಿ ವರ್ಕ್ ಇವತ್ತಿಗೂ ಸ್ಲೋ, ಅಂದರೆ ಒಂದು ದಿವಸಕ್ಕೆ 20 ಟ್ಯೂನ್ ಎಲ್ಲ ಕೊಡೋಕ್ಕೆ ಬರೋಲ್ಲ. ಆ ದಿವಸ ಇದು ಅಂದರೆ ವಿತ್ ಅರೇಂಜ್ಮೆಂಟ್ಸ್ ಟೋಟಲ್ ಅರೇಂಜ್ಮೆಂಟ್ ಮಾಡಿ ತೋರಿಸಿದೆ. ಆಗ ಉಪೇಂದ್ರ ಅವರು, ಆಮೇಲೆ ಡಾಕ್ಟರ್ ಅಗ್ನಿದಿವ್ಯ ಅಂತ ಇದ್ದರು, ಅವರು ಬಂದಿದ್ದರು. ಸೊ ಫುಲ್ ಟೀಮು, ಜೋಶಿ ಒಂದಷ್ಟು ಎಲ್ಲ ಬಂದು ಕೇಳಿದರು. ಕೇಳಿದ ತಕ್ಷಣ ಚೆನ್ನಾಗಿದೆ ಅಂತ ಹೇಳಿ ಉಪೇಂದ್ರ ಅವರೇ ಸ್ವೀಟ್ಸ್ ಎಲ್ಲ ತರಿಸಿ ಅದು ದಿವಸ ಹಂಚಿದ್ರು. ಓಕೆ, ಫಸ್ಟ್ ಟ್ಯೂನ್ ಓಕೆ ಆಯಿತು ಅಂತ. ಹಾಟನ್ನು ಎಂಜಿನ್ ಸೀಸಾಗೋಯ್ತು, ಬುದ್ಧಿಯ ಹೆಲ್ಮೆಟ್ ಹಾರೋಯ್ತು, ಪ್ರಾಯದ ಗ್ಲಾಸು ಚೂರಾಗೋಯ್ತು. ಇದು ಆಕ್ಸಿಡೆಂಟ್ ಆಗೋಗಿದೆ ಅಂತ ಅವ್ರಿಗೆ ಒಪ್ಕೊಳಕ್ಕಾಗ್ತಾ ಇಲ್ಲ ಗುರುಗೆ. ಅದೇನು ರೀ ಆಕ್ಸಿಡೆಂಟು, ಟ್ಯೂನಿಗೆ ಕೂರ್ತಾ ಇಲ್ಲ ಅಂತ. ನಾನು ಇಲ್ಲ ರೀ ಒಂಥರ ಬೇರೆ ಥರ ಪಿಕ್ಚರೈಸ್ ಮಾಡೋಣ ಅಂತ, ಅದನ್ನು ಸ್ವಲ್ಪ ಹೊಸದಾಗೇನೋ ಬೇರೆ ಥರ ಮಾಡೋಣ ಅಂತ, ಅದಕ್ಕೆ ಆಕ್ಸಿಡೆಂಟು ಅಂತ ಹೇಳಿ ಮಾಡಿಸಿದ್ದು. ಸುಮ್ನೆ ನಗ್ತಾಳೆ ಹಾಡಿಗೆ ಮ್ಯೂಸಿಕ್ ಕಂಪೋಸ್ ಮಾಡಿದ್ದ ಗುರುಕಿರಣ್ ಅವರಿಗೆ ಕೆಲವರು ಟ್ಯೂನ್ ಚೆನ್ನಾಗಿಲ್ಲ ಅಂದಿದ್ರಂತೆ. ಆದರೆ ಆ ಟ್ಯೂನ್ಗೆ ಮೊದಲು ಓಕೆ ಅಂತ ಹೇಳಿದ್ದೆ ಉಪ್ಪಿ. ಚಿತ್ರದಲ್ಲಿ 4 ಹಾಡುಗಳನ್ನು ಸ್ವತಃ ಉಪ್ಪಿಯೇ ಬರೆದಿದ್ರು. ಅದರಲ್ಲಿ SPB ಹಾಡಿದ್ದ ಮಾರಿಕಣ್ಣು ಹೋರಿಮ್ಯಾಗಿ ಹಾಡಿನ ಸಾಹಿತ್ಯ ಬರೆದಿದ್ದು ಹೇಗೆ ಅನ್ನೋದನ್ನ ಉಪ್ಪಿ ಹೇಳ್ತಾರೆ ಕೇಳಿ. ಆವಾಗ ಅಲ್ಲೇ ಮ್ಯೂಸಿಕ್ ಮಾಡಿ ಈ ಟ್ಯೂನ್ ಆ ಟ್ಯೂನ್ ಮಾಡಿ ಈ ಟ್ಯೂನ್ ಮಾಡಿ ಅಂತ, ಅಲ್ಲೇನೂ ಆಗೇ ಇರಲಿಲ್ಲ. ವಾಪಸ್ ಬೆಂಗಳೂರಿಗೆ ಬಂದ್ವಿ, ಏನು ಮುಹೂರ್ತ ಫಿಕ್ಸ್ ಆಗ್ಬಿಟ್ಟಿದೆ. ಟೆನ್ಷನ್ನು. ಮಾರಿಕಣ್ಣು ಹೋರಿಮ್ಯಾಗೆ ಕಟ್ಕನ್ ಕಣ್ಣು ಕೋರಿಮ್ಯಾಗೆ ಮಾರಿಕಣ್ಣು ಹೋರಿಮ್ಯಾಗೆ. ಮ್ಯೂಸಿಕ್ ನಡೀತಾ ಇದೆ, ಇಲ್ಲಿ ರೂಮಲ್ಲಿ ಕೂತ್ಕೊಂಡು ಹಾಡು ಬರೀತಾ ಇದ್ದೀವಿ. ಅಲ್ಲಿ SP ಅವ್ರು ಬಂದುಬಿಟ್ಟಿದ್ದಾರೆ, ಹಾಡ್ತಾ ಇದ್ದಾರೆ, ಇಲ್ಲಿ ಲಿರಿಕ್ಸು ಅಷ್ಟೇ. ಹಂಗೆ ಬರೆದು ಹಂಗೆ ತೊಗೊಂಡು ಹೋಗಿ ಅಲ್ಲಿ ರೆಕಾರ್ಡ್ ಮಾಡ್ತಿದ್ದು. ಅದನ್ನು ಟ್ಯೂನು ಅಲ್ಲೇ, ಲಿರಿಕು ಅಲ್ಲೇ ಮಾಡಿ ಹಂಗೆ ತೊಗೊಂಡೋಗಿದ್ದದು. ಅಷ್ಟು ಟೆನ್ಷನ್ ಆಗ್ಬಿಟ್ಟಿತ್ತು ಅದು. ಶೂರ್ಪಣಕಿ ನಿಂಗ್ ಗೊತ್ತ, ಆ ರಾವಣ ಹೆಂಗ್ ಸತ್ತ, ಹೆಂಗಿಂಗಿದ್ದವ್ರು ಎಂತೆಂತವ್ರು ಏನೇನಾದ್ರು, ದಿಲ್ಲಿನಾಗೆ ಮೆರೆದವರೆಲ್ಲ ಜೈಲು ಸೇರಿದ್ರು. ಮತ್ತೆಗೊಂದು ಕಾಲನೋ ಸೊಸೆಗೊಂದು ಕಾಲನೋ ನಂಗೂ ಒಳ್ಳೆ ಕಾಲ ಬರ್ತದೆ. ಈ ಚಿತ್ರದಲ್ಲಿ JP ರಾಜರತ್ನಂ ಅವರ ಹೇಳ್ಕೊಳ್ಳಕ್ಕೊಂದೂರು ಹಾಡನ್ನ ಬಳಸಿಕೊಂಡಿದ್ದ ಉಪ್ಪಿ ಮೊದಲು ಆ ಹಾಡಿನ ಜಾಗಕ್ಕೆ ಮಾರಿಕಣ್ಣು ಹಾಡನ್ನ ಹಾಕುವ ಪ್ಲಾನ್ ಮಾಡಿದ್ರಂತೆ. ಆದರೆ ಆ 2 ಹಾಡುಗಳು ಚಿತ್ರದಲ್ಲಿ ಕೊನೆಗೆ ಅದಲು ಬದಲಾಯಿತು. ಎಳ್ಕೊಳಕ್ ಒಂದೂರು, ತಲೆ ಮ್ಯಾಗೆ ಒಂಚೂರು, ಮಲ್ಗಾಗೆ ಬೂಮ್ದಾಯಿ ಮಂಚ, ಕೈ ಹಿಡ್ದೋಳ್ ಬೋಟ್ ನಂಜಿ, ನೆಗ್ದಾವ ಗಂಜಿ, ಕೊಟ್ರಾಯ್ತು ರತ್ನನ್ ಬರ್ಬಂಚ. ಎಳ್ಕೊಳಕ್ ಒಂದೂರು, ತಲೆ ಮ್ಯಾಗೆ ಒಂಚೂರು, ಮಲ್ಗಾಗೆ ಬೂಮ್ದಾಯಿ ಮಂಚ,
ಕೈ ಹಿಡ್ದೊಳ್ಬಿಟ್ ನಂಜಿ ನೆಗ್ದ ಉಪ್ ಗಂಜಿ ಕೊಟ್ರಾಯ್ತು ರತ್ನನ್ ಬರ್ಬಂಜ. ಸಾಂಗ್ ಸೀಕ್ವೆನ್ಸ್ ಹೆಂಗೆ ಮಾಡ್ಕೊಂಡಿದ್ವಿ ಅಂದರೆ, ಅದು ಮಾರಿಕಣ್ಣು ಹೋರಿಮೆ ಹಾಗೆ ಇದೆಯಲ್ಲ, ಅದು ಬೇರೆ ಕಡೆ ಇತ್ತು ಆ್ಯಕ್ಚುಲಿ. ಎಲ್ಲ ಸಾಂಗ್ಗಳು ಬೇರೆ ಬೇರೆ ಕಡೆ ಇತ್ತು ಅದು. ಈಗ ಇಲ್ಲಿ ಕುಡುಕನ್ ಸಾಂಗ್ಗೆ ನಮಗೆ ಖಾಲಿ ಆಗೋಯ್ತು, ಇಲ್ಲಿ ಇನ್ನೊಂದು ಟ್ಯೂನ್ ಬೇಕಲ್ಲ ಅಂತ. ಅವಾಗ ನಮ್ಮ ಡಾಕ್ಟ್ರ್ ಜನಾರ್ದನ್ ಇದ್ರಲ್ಲ, ಅವರು ಏನು ರತ್ನನ್ ಪದ ಕೇಳಿದ್ಯಾ ಸಖತ್ತಾಗಿರುತ್ತೆ ಅಂತ. ಯಾವುದು ಅಂದರೆ ಉಪ್ಪು ನಂಜಿ ಉಪ್ಪು ಏನೋ ಇದನ್ನು ಹೇಳಿದ್ರು. ಚೆನ್ನಾಗಿರುತ್ತಲ್ಲ ಇದು, ನನಗೆ ಬೇರೆ ಥರ ಇದು ಮಾಡಿ ಹಾಕ್ಬೋಣ, ಫಸ್ಟ್ ಅವ್ರನ್ನ ಕೇಳೋಣ ಅಂಥೇಳಿ ಅವ್ರನ್ನ ವಿಚಾರಿಸಿ ಅವ್ರದ್ದು ಪರ್ಮಿಷನ್ ತೊಗೊಂಡು ಆಮೇಲೆ ಆ ಸಾಂಗ್ ಅಲ್ಲಿ ಬಂತಲ್ಲ. ಯಾರಾಡ್ದ ಕನ್ನಡದಲ್ಲಿ ಬದವಾಡ್ದ ಈಗೋದು ರತ್ನನ್ ಬರ್ಬಂಜ, ಈಗೋದು ರತ್ನನ್ ಬರ್ಬಂಜ. ಎಳ್ಕೊಳಕ್ ಒಂದೂರು ತಲೆ ಮ್ಯಾಗೆ ಒಂಚೂರು ಮಲ್ಗಾಗೆ ಬೂಮ್ದಾಯಿ ಮಂಚ. ಹೀಗೆ ಎ ಚಿತ್ರದಲ್ಲಿ 5 ವಿಭಿನ್ನ ಹಾಡುಗಳನ್ನು ಚಿತ್ರೀಕರಿಸಲಾಯಿತು. ಹಾಡುಗಳ ಬಗ್ಗೆ ಇನ್ನೊಂದು ವಿಷಯ ನಿಮಗೆ ಹೇಳಲೇಬೇಕು. ಆಗಿನ ಕಾಲಕ್ಕೆ ಹಾಡುಗಳ ಚಿತ್ರೀಕರಣಕ್ಕೆ ಖರ್ಚು ಮಾಡಿದ್ದು ಕೇವಲ 70 ರಿಂದ 80 ಸಾವಿರ ರೂಪಾಯಿ ಅಷ್ಟೇ. ಅದಕ್ಕೆ ಕಾರಣ ಒನ್ಸ್ ಅಗೈನ್ ಬಜೆಟ್ ಪ್ರಾಬ್ಲಮ್. ಆದರೆ ಸಿನಿಮಾ ನೋಡಿದವ್ರಿಗೆ ಅದ್ಯಾವುದು ಅಂತ ಮ್ಯಾಟರ್ ಅನ್ಸಿಲ್ಲ. ನಂತರ ಟ್ಯೂನ್ ಕೇಳಿದವರು ಹಾಡುಗಳ ಬಗ್ಗೆ ಒಳ್ಳೆಯ ಮಾತುಗಳನ್ನೇನೂ ಹೇಳಿಲ್ಲ. ಆಡಿಯೋ ಮಾರುಕಟ್ಟೆಗೆ ಬಂದ ನಂತರವೂ ಕೂಡ ಅದೇನೋ ಆಕ್ಸಿಡೆಂಟ್ ಅಂತೆ, ಹಾಗಂತೆ ಹೀಗಂತೆ ಅಂತ ಮಾತಾಡಿಕೊಂಡವರೇ ಹೆಚ್ಚು. ಎ ಎಂಬ ಟೈಟಲ್ ಬಗ್ಗೆಯೇ ಎಲ್ಲರಿಗೂ ಗೊಂದಲ ಇದ್ದಿದ್ರಿಂದ ಕ್ಯಾಸೆಟ್ ಕೊಳ್ಳೋದಕ್ಕೂ ಹಿಂದೆ ಮುಂದೆ ನೋಡ್ತಿದ್ರು. ಹೀಗಾಗಿ ಆರಂಭದಲ್ಲಿ ಸಾಂಗ್ಗಳಿಗೆ ಉತ್ತಮ ರೆಸ್ಪಾನ್ಸ್ ಸಿಗಲಿಲ್ಲ. ಅದಾದ ಕೆಲ ದಿನಗಳ ನಂತರ ಗುರುಕಿರಣ್ಗೆ ಆದ ಒಂದು ಅನುಭವವನ್ನ ಅವರೇ ಹೇಳ್ತಾರೆ, ಕೇಳಿ. ಆಡಿಯೋ ರಿಲೀಸ್ ಆದ ತಕ್ಷಣ ನನಗೆಲ್ಲ ಮಾರ್ಕೆಟ್ ಚೆನ್ನಾಗಿ ಗೊತ್ತಿತ್ತು. ಎಲ್ಲ ತುಂಬ ಫ್ರೆಂಡ್ಸ್ ಇದ್ದರು ಆಡಿಯೋ ಮಾರ್ಕೆಟಲ್ಲಿ. ಹೋಗಿ ಅಂಗಡಿಯಲ್ಲಿ ಸುಮ್ಮನೆ ಕೇಳೋದು ಹೆಂಗಿದೆ ಅಂತ. ಫಸ್ಟ್ ಆದ ತಕ್ಷಣ ಫಸ್ಟ್ ಮಂತ್ ಹೋಗಿದೆ. ಇಲ್ಲ ಹೇಳೋಕ್ಕಾಗಲ್ಲ, ಯಾಕೆಂದರೆ ಎಲ್ಲ ನೋಡ್ತಾರೆ, ಫ್ಯಾಮಿಲಿ ಆಡಿಯನ್ಸ್ ಬರ್ತಾರೆ, ನೋಡಿ ಟೈಟಲ್ ಎ ಅಂತ ನೋಡಿ ಬಿಟ್ಟು ಹೋಗ್ತಾರೆ ಅಂತ ಹೇಳಿದ್ರು. ಸೊ ಅದೊಂಥರ ಭಯ, ಎ ಅಂದರೆ ಅಡಲ್ಟ್ಸ್ ಅಂತ ಏನಾದ್ರು ಅನ್ಕೋತಾರೆ ಅಂತ. ಆಮೇಲೆ ಸೆಕೆಂಡ್ ಥರ್ಡ್ ಮಂತ್ ಹೋದಾಗ, ಆಗ ರಿಲೀಸ್ ಟೈಮಿಗೆ ಹೋದಾಗ ಪುನಃ ಕೇಳಿದೆ, ನನಗೆ ಬೈದ್ರು ಅವರು. ಅಂದರೆ ಅವರಿಗೆ ನಾನಂತ ಗೊತ್ತಿಲ್ಲ, ನಾನು ಪಾಪ್ಯುಲರ್ ಅಲ್ಲ ಆಗ. ಫಸ್ಟ್ ಪಿಕ್ಚರ್ ಯಾವುದ ನನ್ನ ಮಗ ಹೆಂಗೆ ಹೊಡೆದವನೇ ಅಂತ ಹೇಳಿದ್ರು. ಒಂಥರ ಬೈಯೋದ್ರಲ್ಲಿ ಹೋಗ್ಲಿಕ್ಕೆ ಅದು. ಮನಸ್ಸೆಂಬ ಬ್ಯಾಟ್ರಿ ವೀಕಾಗೋಯ್ತು, ಮಾತುಗಳೆಲ್ಲ ಆಫ್ ಆಯ್ತು. ಚಿತ್ರ ಬಿಡುಗಡೆಗೆ ಮೊದಲು ಎಲ್ಲರಲ್ಲೂ ಕುತೂಹಲ ಮೂಡಿಸಿದ್ದು ಚಿತ್ರದ ಪೋಸ್ಟರ್ಗಳು. ಚಿತ್ರ ವಿಚಿತ್ರವಾದ ಪೋಸ್ಟರ್ ಡಿಸೈನ್ಗಳು, ಎ ಎಂಬ ಟೈಟಲ್, ಬುದ್ಧಿವಂತರಿಗೆ ಮಾತ್ರ ಎಂಬ ಸಬ್ ಟೈಟಲ್, ಇವೆಲ್ಲವನ್ನ ನೋಡಿದವರು ಇದೆಂತ ಸಿನಿಮಾನಪ್ಪ ಅಂತ ಮಾತಾಡ್ಕೊಳ್ತಿದ್ರು. ತುಂಬ ಅಬ್ಸ್ಟ್ರಾಕ್ಟು ಅಲ್ಲ, ತುಂಬ ರಿಯಲಿಸ್ಟಿಕ್ಕು ಅಲ್ಲ. ಸೊ ನಾನು ಕಥೆನ ಒಂದು ಆಕಾರದಲ್ಲಿ, ಇವಾಗ ಚಾಂದಿನಿಗೆ ಕೊಂಬಿದೆ ಅಂದರೆ ಅಹಂಕಾರ, ಅವಳ ರಾಕ್ಷಸಿ, ರಾಜ್ಕುಮಾರಿ ಎಲ್ಲ ರೀತಿಯಲ್ಲೂ ಮಾಡಿದ್ದೀನಿ. ತಲೆನ ಗಾಡಿ ಕಟ್ಬಿಟ್ಟು ಉಪೇಂದ್ರ ಎಳ್ಕೊಂಡು ಹೋಗೋ ಥರ, ಅಂದರೆ ರಾಕ್ಷಸಿ, ಆ ರಾಜ್ಕುಮಾರಿ ಆ ಪ್ರೀತಿನ ಅಷ್ಟು ಭಾರವಾದ ಇದನ್ನು ಅವನ ಜೀವನದಲ್ಲಿ ಎಳ್ಕೊಂಡು ಹೋಗೋ ರೀತಿಯಲ್ಲಿ ನಾನು ಅಂದ್ಕೊಂಡು ಮಾಡಿದೆ. ಅವ್ರಿಗೆ ತುಂಬ ಖುಷಿ ಆಯಿತು. ಆದರೆ ಅದೆಲ್ಲವೂ ಉಪ್ಪಿಯ ರಿಯಲ್ ಪ್ರಯತ್ನಕ್ಕೆ ಪ್ಲಸ್ ಪಾಯಿಂಟ್ ಆಗಿಬಿಡ್ತು. ಸಿನಿಮಾ ಏನಾಗುತ್ತೋ ಅಂತ ಕಾತುರದಿಂದ ಕಾಯ್ದಿದ್ದ ಇಡೀ ಚಿತ್ರತಂಡಕ್ಕೆ ಸಿಕ್ಕಿದ್ದು ಒಂದು ಸ್ವೀಟ್ ನ್ಯೂಸ್. ರಿಲೀಸ್ ಆದ ಮೊದಲ ದಿನವೇ ಸಿನಿಮಾ ಗೆಲ್ಲುತ್ತೆ ಅಂತ ಉಪ್ಪಿಗೆ ಕಾನ್ಫಿಡೆನ್ಸ್ ಬಂತು. ಹಾಗಿತ್ತು ಚಿತ್ರಕ್ಕೆ ಸಿಕ್ಕ ಭರ್ಜರಿ ಓಪನಿಂಗ್. ನಂತರ ನಡೆದಿದ್ದೆಲ್ಲ ಇತಿಹಾಸ. ಬೆಂಗಳೂರು ಒಂದರಲ್ಲೇ ಸುಮಾರು 9 ಚಿತ್ರಮಂದಿರಗಳಲ್ಲಿ 100 ದಿನ ಪೂರೈಸಿದ ಈ ಚಿತ್ರ ಕರ್ನಾಟಕದಾದ್ಯಂತ 13 ಕೇಂದ್ರಗಳಲ್ಲಿ ಸಿಲ್ವರ್ ಜುಬಿಲಿ ಆಚರಿಸಿಕೊಳ್ತು. ಶೂರ್ಪಣಕಿ
ನಿಂಗ್ ಗೊತ್ತಾ ಆಗಿನ ಕಾಲಕ್ಕೆ ಈ ಚಿತ್ರ 1,30,30,00,000ದಲ್ಲಿ ನಿರ್ಮಾಣವಾದ ಚಿತ್ರ. ಬರೋಬ್ಬರಿ 20 ಕೋಟಿ ಬಿಸ್ನೆಸ್ ಮಾಡಿ ಹೊಸ ದಾಖಲೆ ಬರೆಯಿತು. ಇಲ್ಲಿನಾಗೆ ಮೆರೆದವರೆಲ್ಲ ಜೈಲು ಸೇರಿದ್ರು. ಬುದ್ಧಿವಂತರಿಗಾಗಿ ಮಾಡಿದ ಈ ಚಿತ್ರವನ್ನ ಬುದ್ಧಿವಂತರೆಲ್ಲ ಮೆಚ್ಚಿಕೊಂಡ್ರು. ಉಪ್ಪಿ ನಿರ್ದೇಶಕರಾಗಿ, ನಟರಾಗಿ ಹೊಸ ದಾಖಲೆಯನ್ನೇ ಬರೆದರು. ಚಿತ್ರರಂಗಕ್ಕೆ ಹೊಸ ಆಯಾಮ ನೀಡಿದ ಈ ಚಿತ್ರಕ್ಕೆ ಈಗ 15ರ ಸಂಭ್ರಮ. ಚಿತ್ರತಂಡದ ಈ ಪ್ರಯೋಗಕ್ಕೆ ಮತ್ತೊಮ್ಮೆ ಶುಭಾಶಯ ಹೇಳ್ತಾ ಉಪ್ಪಿ ಮತ್ತೊಮ್ಮೆ ಮಗದೊಮ್ಮೆ ಈ ಥರದ ಪ್ರಯೋಗಗಳನ್ನ ಮಾಡಲಿ ಅಂತ ಹಾರೈಸ್ತಾ ಇವತ್ತಿನ ಈ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ. ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾರೆ ಸುವರ್ಣ ನ್ಯೂಸ್. ಮೊದಲ ದಿನ ಸಿನಿಮಾ ನೋಡಿದವರಿಗೆ ಸಿನಿಮಾದ ಸ್ಟೋರಿನೇ ಅರ್ಥ ಆಗಲಿಲ್ಲ. ಹಾಗಂತ ಅದನ್ನು ಕೆಟ್ಟ ಸಿನಿಮಾ ಅಂತ ಯಾರೂ ಕೂಡ ಹೇಳಲಿಲ್ಲ. ಉಪೇಂದ್ರ ಸಿನಿಮಾದಲ್ಲಿ ಏನೋ ಹೇಳಿದ್ದಾರೆ, ಅದನ್ನು ಅರ್ಥ ಮಾಡ್ಕೊಳ್ಬೇಕು ಅಂತಾನೆ ಮತ್ತೆ ಮತ್ತೆ ಚಿತ್ರ ನೋಡಿದ್ರು ಪ್ರೇಕ್ಷಕರು. ಉಪ್ಪಿ ಬುದ್ಧಿವಂತರಿಗೆ ಮಾತ್ರ ಅಂತ ಸಬ್ ಟೈಟಲ್ ಇಟ್ಟಿದ್ದಕ್ಕೂ ಸಾರ್ಥಕ ಆಯಿತು. ಬುದ್ಧಿವಂತರೆಲ್ಲ ಈ ಚಿತ್ರನ ಮೆಚ್ಚಿದ್ರು. ಅಲ್ಲಿಂದ ತೆರೆಯ ಹಿಂದಿದ್ದ ಉಪ್ಪಿ ರಿಯಲ್ ಸ್ಟಾರ್ ಆಗಿ ತೆರೆಯ ಮುಂದೆ ಬಂದರು. ಉಪ್ಪಿ ಒಬ್ಬರನ್ನ ಬಿಟ್ಟು ಚಿತ್ರದಲ್ಲಿ ಕೆಲಸ ಮಾಡಿದ್ದ ಬಹುತೇಕರಿಗೆ ಈ ಮೊದಲ ಚಿತ್ರವಾಗಿತ್ತು. ಸಂಗೀತ ನಿರ್ದೇಶಕ ಗುರುಕಿರಣ್, ಕ್ಯಾಮರಾಮನ್ ವೇಣು ಸೇರಿದಂತೆ ಎಲ್ಲರೂ ಬೆಳಕಿಗೆ ಬಂದಿದ್ದು ಈ ಚಿತ್ರದಿಂದಲೇ. ಹೀಗಿದ್ರೂ ಸಹ ಚಿತ್ರದ ನಿರ್ಮಾಪಕರಿಗೆ ಉಪ್ಪಿ ಏನಾದರೂ ವಿಭಿನ್ನವಾಗಿರೋದನ್ನ ಮಾಡ್ತಾರೆ ಅನ್ನೋ ನಂಬಿಕೆ ಇತ್ತು. ಅದರಂತೆ ಉಪ್ಪಿ ತಮ್ಮ ರೀಲ್ ಹಿಂದಿನ ಅನೇಕ ಸಂಗತಿಗಳನ್ನ ರೀಲ್ ಮುಂದೆ ತಂದಿದ್ರು. ಅದು ಜನರಿಗೂ ಇಷ್ಟವಾಯಿತು. ತೆಗಿಯ ಮುಖನ ಸೂಮಕಯ ಲೋಪರ್ ನನ್ನ ಮಗ ಕ್ಲೋಸ್ ಅಪ್ ತೋರ್ಸೋಣ. ಸ್ಟೇಟ್ಮೆಂಟ್ ಕೊಡ್ತಾನೆ ಲೋಪರ್ ನನ್ನ ಮಗ. ಲೇ ಮುದಿ ಗೂಬೆ ನನ್ನ ಮಗನೇ, ಬಾರಯ್ಯ ಒಳ್ಳೆ ಉಡಾ ಸಿಕ್ಬಿಟ್ಟಿದೆ, ಬಾರಯ್ಯ ಹಿಡ್ಕೊಳಯ್ಯ. ಸೂಮಕಯ ನನ್ನ ಮಗ ಇಡೀ ಕರ್ನಾಟಕ ಜನ ಖುಷಿ ಪಡ್ಲಿ. ಹಾಕಯ್ಯ ಝೂಮು ನೋಡ, ತಲೆ ಸಿಡ್ಲೋಡ್ದು ಕಂಚಿನ ಪಾತ್ರ ಹೊಳಿತಾ ಇದೆ. ಹೆಣ್ಮಕ್ಳು ಬೇಕು ನನ್ನ ಮಗನಿಗೆ. ಕಚ್ಚೆ ಗಟ್ಟಿಲ್ಲ ನಿಂದು, ಜೊಲ್ ಸುರಿಸ್ತೀಯಾ ಕಚ್ಚಡ ಕಂತ್ರಿ ಕಜ್ಜಿ ನಾಯಿ ನನ್ನ ಮಗನೇ. ನಿನ್ ಸ್ಟೇಟ್ಮೆಂಟ್ ಇಂದ ಕಾಲೇಜ್ ಹುಡುಗ ತಲೆ ಎತ್ತಿದೆ ಆಗ್ಬಿಟ್ಟಿದೆ. ಏನಂದೆ? ಯು ಆರ್ ಆನ್ಸರಬಲ್ ಓನ್ಲಿ ಟು ಯುವರ್ ವೈಫ್ ಅಲ್ಲ? ಅಯ್ಯೋ, ಈ ಸ್ಕ್ರೀನಿಂಗು ಸುಮಾರು 100 ಸಲ ಹಾಕಿರ್ಬೋದು ನಾವು ಪ್ರೊಜೆಕ್ಷನ್ನು. ಒಬ್ಬೊಬ್ಬರಿಗೆ ಇಬ್ಬರಿಬ್ಬರಿಗೆಲ್ಲ ಹಾಕಿದ್ವಿ ಪ್ರೊಜೆಕ್ಷನ್ನು. ನೋಡಿದವರೆಲ್ಲ ತಲೆ ಚಿಟ್ಟಿಡ್ಕೊಂಡು ಹೋಗಿರೋದೇ ಜಾಸ್ತಿ ಬಿಡಿ ಸಿನಿಮಾ. ಬಟ್ ಆದಮೇಲೆ ಉಪೇಂದ್ರಂಗೆ ಒಂದು ಕಾನ್ಫಿಡೆನ್ಸ್ ಇತ್ತು ಬಿಡಿ. ಉಪೇಂದ್ರಂಗೂ ಇತ್ತು, ನಮಗೂ ಇತ್ತು. ನಮ್ಗೆ ಹೊಸ ಲೈನ್ ಅಲ್ವಾ ನಮಗಿದು, ಆದರೂ ಏನೋ ಒಂದು ಹೊಸ್ತನ ಕಾಣ್ತಾ ಇದೆಯಲ್ಲ ಈ ಸಿನಿಮಾಲಿ ಅನ್ನೋದೊಂದು ಇತ್ತು. ಚಿತ್ರವನ್ನ ನೋಡಿದ ವಿತರಕರು ಚಿತ್ರದ ಬಗ್ಗೆ ಆಸಕ್ತಿ ತೋರಿಸದೇ ಇದ್ದಾಗ ಈ ಚಿತ್ರವನ್ನ ರಿಲೀಸ್ ಮಾಡಲು ಮುಂದೆ ಬಂದವರು ಯಶ್ ರಾಜ್ ಎಂಬ ಡಿಸ್ಟ್ರಿಬ್ಯೂಟರ್. ಅವರು ಸಿನಿಮಾ ನೋಡ್ತಾ ಇದ್ದಿದ್ದೇ ಮಧ್ಯರಾತ್ರಿಯಲ್ಲಿ. ಸಿನಿಮಾ ನೋಡುವಾಗ ಏನಾದರೂ ನಿದ್ದೆ ಬಂದ್ರೆ ಆ ಚಿತ್ರವನ್ನ ಅವರು ತಗೊಳ್ತಾ ಇರಲಿಲ್ವಂತೆ. ಆದರೆ ಈ ಚಿತ್ರವನ್ನ ನೋಡಿದ ಯಶ್ ರಾಜ್ ಅವರು ಬಿಡುಗಡೆಯ ಹಿಂದಿನ ದಿನ ಉಪ್ಪಿಗೆ ಒಂದು ಮಾತು ಹೇಳಿದ್ರು.